ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದು ಒಂದು ಸ್ಯಾಟರ್ಡೇ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ 2 ದಿವಸದ ಈ ಒಂದು ಲೆಂತ್ ವಿಡಿಯೋನ ನಿಮಗೆ ಏನೆಲ್ಲ ಸ್ಪೆಷಲ್ ಆಗಿತ್ತು ಮತ್ತು ಏನೆಂದು ಕೆಲವೊಂದೆಲ್ಲ ಆನ್ಲೈನಲ್ಲಿ ಪರ್ಚೇಸಿಂಗ್ ಆಗಿರ್ಬೋದು ಅದನ್ನೆಲ್ಲ ನಾನು ಡೀಟೇಲಾಗಿ ತೋರಿಸ್ತೀನಿ. ಸೊ ನನ್ನ ಕೊನೆಯವರೆಗೂ ವಿಡಿಯೋನ ವಾಚ್ ಮಾಡಿ. ಸೊ ನಾನು ಜಿಪ್ಟೋದಲ್ಲಿ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ. ಜಸ್ಟ್ 5 ಮಿನಿಟ್ಸಲ್ಲಿ ತೊಗೊಂಬಂದು ಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ಎಮರ್ಜೆನ್ಸಿಯಾಗಿ ಈ ಥರ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಈ ಥರ ಎಲ್ಲ ಬೇಕು ಅಂದರೆ ನೀವು ವಿತಿನ್ 5 ಮಿನಿಟ್ಸಲ್ಲಿ ಸಹ ತೊಗೊಂಡ್ಬರ್ಬೋದು. ಸೊ ಈ ಡೆಲಿವರಿ ಅಂತೂ ತುಂಬಾ ಇಷ್ಟ ಆಯಿತು. ತುಂಬ ಫಾಸ್ಟಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ತಂದು ಕೊಡ್ತಾರೆ. ಅಂದರೆ ನಾವು ಶಾಪಿಗೆಲ್ಲ ಹೋಗಿ ತೊಗೊಂಡು ಬರೋ ಅಂಥ ಅವಶ್ಯಕತೆಯೇ ಇರೋದಿಲ್ಲ. ಜಸ್ಟ್ 200 ಅಷ್ಟು ಬಿಲ್ ಮಾಡಿದ್ರೆ ನಮಗೆ ಫ್ರೀ ಡೆಲಿವರಿ ಇರುತ್ತೆ. ತುಂಬ ಫಾಸ್ಟಾಗಿ ತೊಗೊಂಬಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನು ಕೆಲವೊಂದು ಐಟಮ್ಸ್ನೆಲ್ಲ ತರಿಸ್ಕೊಂಡಿದ್ದೆ. ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ಮು, ಈ ಥರ ಕೆಲವೊಂದು ಐಟಮ್ಸು ನಂಗೇನು ಬೇಕು ಸಡನ್ನಾಗಿ ಆ ಥರದ್ದು ಬೇಕು ಅಂದಾಗ ಈ ಥರ ಜಿಪ್ಟೋದಲ್ಲಿ ಬುಕ್ಕಿಂಗ್ ಮಾಡಿಬಿಡ್ತೀನಿ. ಸೊ ಸೌತೆಕಾಯಿ ಇದನ್ನೆಲ್ಲ ತರಿಸ್ಕೊಂಡಿದ್ದೆ. ಜಸ್ಟ್ ಇಷ್ಟಕ್ಕೆ ಮಾತ್ರ ನನಗೆ 170 ಪ್ರೈಸ್ ಆಯಿತು. ಸೊ ತುಂಬ ಪರವಾಗಿಲ್ಲ, ತುಂಬ ಕಡಿಮೆಗೂ ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿ ಕ್ವಾಲಿಟಿಯಾಗೂ ಇರುತ್ತೆ ಮತ್ತು ಫ್ರೆಶ್ ಆಗೂ ಇರುತ್ತೆ. ಸೊಪ್ಪುಗಳೆಲ್ಲ ಎಷ್ಟು ದಿವಸ ಇಟ್ಟರು ಏನು ಇದಾಗಲ್ಲ, ಅಂದರೆ ಹಾಳಾಗೋದಿಲ್ಲ. ನೀಟಾಗಿ ಕವರ್ ಪ್ಯಾಕಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ನೋಡ್ತಿದ್ದೀರಲ್ಲ, ಹಸಿಮೆಣ್ಸಿನ್ಕಾಯಿ ಲಾಸ್ಟ್ ಟೈಮ್ ತಂದಿದ್ದು ಸಹ ಇಷ್ಟು ದಿವಸ ಯೂಸ್ ಮಾಡಿದೆ. ಯಾವುದೇ ರೀತಿ ಒಂದು ಹಸಿಮೆಣ್ಸಿನ್ಕಾಯಿ ಸಹ ಕೆಟ್ಟಿರಲಿಲ್ಲ. ಸೊ ನಂತರ ಮನೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಹೇಳಿ ಇಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲನೂ ವಾಶ್ ಮಾಡಿ, ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿ ಇದನ್ನು ಬಿಸಿಲಲ್ಲಿ ಒಣಗಿಸೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಂತರ ಇದನ್ನು ಕಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಬಂದಿತ್ತು. ಸೊ ಇದು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಏನಿರ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ, ನಾನು ಕಿಚನ್ಗೆ ಬೇಕಾಗಿರ್ತಕ್ಕಂಥ ಒಂದು ದಿನಸಿ ಎಲ್ಲ ಸ್ಟೋರ್ ಮಾಡಿರ್ತಕ್ಕಂಥ ಇಟ್ಕೊಳ್ಳೋವಂಥದ್ದು ಗ್ಲಾಸ್ ಜಾರ್. ಸೊ ತುಂಬ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಪ್ರೈಸಲ್ಲೂ ಅಷ್ಟೇ ನನಗೆ ಕಡಿಮೆ ರೀಸನಬಲ್ ಪ್ರೈಸಲ್ಲಿ ನಾನು ಆರ್ಡರ್ ಮಾಡಿದ್ದು. ಜಸ್ಟ್ 600 ಸಮಥಿಂಗ್ ಅನಿಸುತ್ತೆ. ಸೊ ಅದರೊಳಗೆ ನಾನು ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ನೀವು ಕೂಡ ಬೈ ಮಾಡ್ಕೊಳ್ಬೋದು. ಒಂದೊಂದು ಇದರಲ್ಲಿ ಒಂದೊಂದು ಪ್ರೈಸ್ ಇದೆ. ಸೊ ನಿಮ್ಗೆ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಡಿಮೆ ಪ್ರೈಸಲ್ಲಿ ಬೇಕಿದ್ರೂ ಸಹ ಸಿಗುತ್ತೆ. ಸೊ ನಾನು ನೋಡಿ ಇದನ್ನು ಆರ್ಡ್ರ್ ಮಾಡಿದೆ. ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಯಾಪ್ಸ್ ಎಲ್ಲ ಅಷ್ಟೇ ತುಂಬ ನೀಟಾಗಿ ಕ್ಲೋಸ್ ಮಾಡೋದಾಗಿರ್ಬೋದು. ಆದಷ್ಟು ಇವಾಗ ಗಾಜಿಂದು ಪಾತ್ರೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ದಿನಸಿಗೆ ಎಲ್ಲ ನಾನು ಸ್ವಲ್ಪ ಸ್ಟೀಲು ಮತ್ತು ಪ್ಲಾಸ್ಟಿಕ್ಸು ಬಾಕ್ಸೆಲ್ಲ ಇಟ್ಕೊಂಡಿದ್ದೆ. ಬಟ್ ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ಇವಾಗ ಗಾಜಿಂದು ಇಟ್ಕೊಳ್ಳೋಣ ಅಂತ ಹೇಳಿ ತರಿಸಿದ್ದೆ. ಆದಷ್ಟು ಪ್ಲಾಸ್ಟಿಕ್ ಐಟಮ್ಸ್ನ ಕಡಿಮೆ ಮಾಡ್ಕೊಳ್ಬೇಕು ಕಿಚನ್ಗೆ ಅಂತ ಹೇಳಿ ಈ ಥರದ್ದು ಗಾಜಿಂದು ಕಂಟೈನರ್ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡಿಡೋಣ ಅಂತ ಹೇಳಿ ಫಿಲ್ ಮಾಡಿ ಇಟ್ಟೆ. ಸೊ ಫಿಲ್ ಮಾಡಿರೋದು ನಾನು ವಿಡಿಯೋ ಮಾಡಿಲ್ಲ, ಜಸ್ಟ್ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಫಿಲ್ ಮಾಡಿಟ್ಟಿದ್ದೀನಿ. ಸೊ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗೇ ಯೂಸ್ ಮಾಡಬೇಕು. ಪರವಾಗಿಲ್ಲ, ಆದರೂ ನನಗೆ ಇದು ಸ್ವಲ್ಪ ಅಭ್ಯಾಸ ಆಗಿದೆ. ಗ್ಲಾಸ್ ಐಟಮ್ಸ್ನೆಲ್ಲ ಯಾವ ರೀತಿ ಕ್ಯಾರಿ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಈ ಥರನ ನಾನು ತರಿಸ್ಕೊಂಡಿದ್ದೀನಿ. ಕೆಲವ್ರಿಗೆಲ್ಲ ಗಾಜಿಂದು ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕು ಬೇಡಪ್ಪ ಅನ್ನೋರು ಏನೂ ಇಲ್ಲ. ಅದನ್ನು ನಾವು ಮಾಡ್ತಾ ನಮಗೆ ಅದು ರೂಢಿ ಆಗಿಬಿಟ್ಟಿರುತ್ತೆ. ಸೊ ನೋಡಿ, ಇಷ್ಟು ಚೆನ್ನಾಗಿ ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿ. ಎಲ್ಲ 1 kg ಫಿಲ್ ಆಗಿದೆ. ಸೊ ಎಲ್ಲ ದಿನಸಿನೂ ಹಾಕಿ ಇಟ್ಟಿದ್ದೀನಿ. 6 ಕಂಟೈನರ್ ಕೊಟ್ಟಿದ್ರು. 6 ಕಂಟೈನರ್ಗೂ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೆ. ಮೆಕ್ಯಾನಿಕ್ ಅಲ್ವಾ? ಏನು ಮೆಕ್ಯಾನಿಕ್ ಮಾಡ್ತಿದ್ಯಾ? ಓದಲ್ಲ ಅಲ್ವಾ? ಕಾರ್ ರಿಪೇರಿ ಮಾಡೋದು. ಸೊ ಮಗನಿಗೆ ರಜಾ ಇರೋದ್ರಿಂದ ಅವ್ನು ಮನೇಲೇ ಇರ್ತಾನೆ ಸ್ಯಾಟರ್ಡೇ ಟೈಮು. ಹಾಗಾಗಿ ನನಗೆ ಅಷ್ಟು ವೀಡಿಯೋಸು ಮಾಡೋದಕ್ಕಾಗೋದಿಲ್ಲ. ಏನೋ ಕೆಲಸನೂ ಆಗಿರೋದಿಲ್ಲ. ಕೆಲಸ ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ಎಷ್ಟೊತ್ತಾದರೂ ನನಗೆ ಶಾಪಿಗೆಲ್ಲ ಹೋಗೋದಕ್ಕೆ ಟೈಮೇ ಆಗಿರೋದಿಲ್ಲ. ಸೊ ಅವ್ನು ಮನೇಲಿದ್ದರೆ ಏನಾದರೂ ಅವ್ನಿಗೆ ಊಟಿ ಆ ಥರ ಎಲ್ಲ ಇದ್ದರೆ ಅವ್ನಿಗೆ ಹೇಳ್ಕೊಂಡು ಕೊಡೋದಾಗಿರ್ಬೋದು, ಅದೆಲ್ಲ ಇರುತ್ತೆ ಸ್ಯಾಟರ್ಡೇ ಟೈಮು. ಸೊ ಅವ್ನು ಕೂತ್ಕೊಳ್ಳೋಕೆ ರೆಡಿ ಇರಲ್ಲ. ಬಟ್ ನಾನು ಕೂರಿಸ್ಕೊಂಡೇ ಇರ್ತೀನಿ. ನನ್ನ ಕೆಲಸ ಎಷ್ಟೇ ಕಡಿಮೆ ಆದರೂ ಪರವಾಗಿಲ್ಲ, ಅವನು ಅಟ್ಲೀಸ್ಟ್ ಕೂತ್ಕೊಂಡು ಓದಿಸೋಣ ಅಂತ ಹೇಳಿ ಕೂರಿಸ್ಕೋತೀನಿ. ಬಟ್ ಅವ್ನು ಕೂತ್ಕೊಳ್ಳೋದಿಲ್ಲ. ಆಮೇಲೆ ಶಾಪಿಗೆ ಕರ್ಕೊಂಡು ಹೋಗಿ ಅಲ್ಲಿ ಏನಾದರೂ ಒಂದು ಸ್ವಲ್ಪ ತಿನ್ನಿಸೋದಾಗಿರ್ಬೋದು, ಸ್ವಲ್ಪ ನೈಸ್ ಎಲ್ಲ ಮಾಡಿ ಓದಿಸೋದಕ್ಕೆ ಕೂರಿಸಿರ್ತೀನಿ. ಸಾಕಾಗಿರ್ತಿತ್ತು. ಇವಾಗ ಮತ್ತೆ ಬರ್ತಾ ಇತ್ತು ನೋಡು. ಇನ್ನೂ ಉದ್ದುದ್ದ ಇರ್ತಿತ್ತು, ಇನ್ನೂ ಇಷ್ಟು ಉದ್ದ ಇರ್ತಿತ್ತು. ಇನ್ನು ಈ ಥರ ಇರ್ತಿತ್ತಾ. ಇದರೊಳಗೆ ಫ್ಲೇವರ್ಸು ಮ್ಯಾಂಗೋ, ಆರೆಂಜು ಎಲ್ಲ ಥರ ಫ್ಲೇವರ್ಸು ಇಷ್ಟು ಉದ್ದ ಇರ್ತಿತ್ತು.
ನೋಡು ಈ ಥರ. ನೀನು ಫಸ್ಟ್ ಟೈಮ್ ಅಲ್ವಾ ತಿಂದು ಕುಡಿತಾ ಇರೋದು ಈ ಥರದ್ದು? ಫಸ್ಟ್ ಟೈಮ್ ಅಲ್ವಾ? ಹೆಂಗೆ ಬಿಚ್ಚೋದು? ಹಂಗಲ್ಲ, ಇಲ್ಲಿ ತುದಿ ಇರುತ್ತಲ್ಲ, ಈ ಥರ ತುದಿಯಲ್ಲಿ ಹಿಂಗೆ ಹಲ್ಲಲ್ಲಿ ಹಿಂಗನ್ನು ಇದಾಗುತ್ತೆ, ಅದು ಸೀ ಅಂತ ಹೋಗುತ್ತೆ. ಹಾಂ, ಕುಡಿಲಿ, ಕುಡಿ ಹಂಗಲ್ಲ. ಬರ್ತದಾ? ಹಂಗಲ್ಲ ಕೊಡು, ಅಷ್ಟೊಂದು ಅಲ್ಲ. ಬಂತಾ? ಇವಾಗ ಕುಡಿ. ಚೆನ್ನಾಯ್ತಾ? ಹೆಂಗಿದೆ? ಸಕ್ಕತ್ತಾಯ್ತಲ್ಲ? ನಾನು ಚಿಕ್ಕವರಿದ್ದಾಗ ಈ ಥರದ್ದು ತೊಗೊಳ್ತಿದ್ದು. 25 ಪೈಸೆ, 25 ಪೈಸೆ, 50 ಪೈಸೆ, 25 ಪೈಸೆ ಅನ್ನೋರು. ಎಷ್ಟೊಂದು ಕುಡಿತಿದ್ದೋ ಗೊತ್ತಾ ಈ ಥರದ್ದು? ಚೆನ್ನಾಯ್ತಾ? ಸಾಕು ಒಂದು. ಕುಡಿ ಚೆನ್ನಾಗೈತಾ ಹೇಳು. ಚೆಲ್ಬೇಡ, ನೀಟಾಗಿ ಕುಡಿ. ಸೊ ಏನೋ ಒಂದು ನೈಸ್ ಮಾಡಿ ಅವನ್ನ ಓದಿಸೋದಕ್ಕೆ ಕೂರಿಸ್ಕೊಂಡಿದ್ದೆ. ಸೊ ಯೂಟಿ ಇತ್ತು, ಸ್ವಲ್ಪ ನನ್ನ ಕೆಲಸನೂ ಇತ್ತು, ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಅವ್ನ ಪಾಡಿಗೆ ಅವ್ನು ಕೂತ್ಕೊಂಡು ಸ್ವಲ್ಪ ಹೊತ್ತು ಅಷ್ಟೇ, 1 ಅವರ್ ಅಷ್ಟೇ ಕೂರ್ಸೋದಕ್ಕಾಗೋದು, ಅದ್ರ ಮೇಲೆ ಕೂರ್ಸೋದಕ್ಕೆ ಆಗೋದಿಲ್ಲ ಅವನ್ನ. ಸೊ ನಂತರ ಮನೆಗೆ ಬಂದಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ಗೆ ಆಲ್ರೆಡಿ ಇದನ್ನು ಸ್ವಲ್ಪ ಬಿಸಿಲಲ್ಲೆಲ್ಲ ಒಣಗಿಸಿ ಇಟ್ಕೊಂಡಿದ್ದೆ. ಇದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದನ್ನು ಕಟ್ ಮಾಡಿ ನಾನು ಇದನ್ನು ಒಂದು ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಯಾವ ಥರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋ ಅಂಥದ್ದು ಅಂತ ಹೇಳಿ. ಸೊ ಇದನ್ನು ನೀಟಾಗಿ ನೋಡಿ ಈ ಥರ ಕಟ್ ಮಾಡಿ ಎಲ್ಲ ನೀಟಾಗಿ ಇಟ್ಕೊತಾ ಇದ್ದೆ. ಹಸ್ಬೆಂಡು ಕೊಬ್ಬರಿ ಎಲ್ಲ ತುರಿದು ಕೊಟ್ಟರು. ಸೊ ಇದು ಒಂದು ರೆಸಿಪಿನ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ, ಯಾವ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಅಂತ ಹೇಳಿ. ಸೊ ನಂತರ ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಗೆ ಎಂತಕ್ಕೆ ಬಂದಿದ್ದೆ ಅಂತಂದರೆ ತಮ್ಮನ ಮಗಳು ಬಂದಿದ್ದು. ಸೊ ಹಾಗಾಗಿ ಅವಳನ್ನ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ವಿ, ನಾನು ಮತ್ತು ಮಕ್ಕಳು ಎಲ್ಲ. ಹಾಗೆ ಅಮ್ಮನ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಸ್ಯಾಟರ್ಡೇ ಎಲ್ಲ ಅಲ್ಲೇ ನನ್ನ ತಮ್ಮನ ಮಗಳನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಹೊರಟ್ಬಿಟ್ವಿ. ಸೊ ಸ್ಯಾಟರ್ಡೇ ಎಲ್ಲ ಅಲ್ಲೇ ಆಯಿತು ನಮ್ಮ ಒಂದು ಟೈಮ್ ಪಾಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸಂಡೇ ಲಾಗ್ ಆಗಿರುತ್ತೆ ಈ ಒಂದು ವಿಡಿಯೋಸು. ಸೊ ಕೆಲಸದ ಆಂಟಿ ಬರ್ತಲೇ ಇದ್ದಿದ್ದರಿಂದ ಸಂಡೇ ಫುಲ್ ಕೆಲಸ ನಂದೇ ಆಗಿತ್ತು. ಪಾತ್ರೆ ತೊಳೆಯೋದಾಗಿರ್ಬೋದು, ಆಂಟಿ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಬಟ್ ಅದೆಲ್ಲ ನಾನೇ ಮಾಡಿದ್ದಾಯಿತು. ಇಲ್ಲಿ ಮಕ್ಕಳು ಸ್ವಲ್ಪ ಕೆಲಸದವರ ಅಂತ ಎಲ್ಲ ಕೇಳ್ತಿದ್ದ. ಕೆಲಸದವ್ರು ಇಲ್ಲ ಅಂತಂದ್ರೆ ಕೆಲಸ ನೀನೇ ಮಾಡಬೇಕು. ಓ ಅಲ್ಲ ಕಣ, ಕೆಲಸದ ಆಂಟಿ ಇಲ್ಲ ಅಂದಾಗ ನೀನೇ ಮಾಡ್ಬೇಕು ಕೆಲಸನ. ನೀನು ಎಷ್ಟು ಗಲೀಜು ಮಾಡ್ಕೊಂಬರಲ್ವ ಬಟ್ಟೆಗಳ್ನ? ಯಾರು ಮಾಡ್ತಾರೆ ಅದನ್ನ? 2 ಕೈಲೇ ಎತ್ಕೊಂಡು ಹೋಗು. ಹಾಂ ನೋಡ್ದಾ, ಬಂತು ಮೇಲಕ್ಕೆ, ಹೆಂಗೆ ಬಂತು ಅಲ್ವಾ? ಒಬ್ಬೊಬ್ಬೊಬ್ಬ ಸುಸ್ತಾಗೋಗ್ಬಿಟ್ಟ. ಸೊ ಸಂಡೇ ಟೈಮು ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ, ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಹಸ್ಬೆಂಡು ಊರಿಗೆ ಹೋಗಿದ್ರು, ಹಾಗಾಗಿ ಮಕ್ಕಳು 3 ಜನ ಇದ್ವಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋದಿತ್ತು, ನೀರೆಲ್ಲ ಹಾಕ್ತಿದ್ವಿ. ನಮ್ಮ ಮನೆ ಬಾಡಿಗೆ ಮನೆಯವರು ಸಹ, ಅವರು ಸಹ ಸಂಡೇ ಆಯಿತು ಅಂದರೆ ನಾವು ಮೇಲ್ಗಡೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಬರ್ತಾರೆ ಎಲ್ಲರೂ ಪಾಪ ಬಂದು ಮಾತಾಡ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ಎಲ್ಲ ಮಾಡ್ತಿರ್ತಾರೆ. ಸೊ ನಾನು ಯೂಶ್ವಲಿ ಅವ್ರಿಗೆ ಎಲ್ಲ ಪ್ರತಿ ದಿವಸನೂ ಸಿಗೋದೇ ಸಂಡೇ ಟೈಮು. ಒಂದೊಂದು ಟೈಮ್ ಸಂಡೇ ಟೈಮಲ್ಲೂ ಎಲ್ಲರೂ ಹೊರಗಡೆ ಹೊರಟೋಗ್ಬಿಟ್ಟಿರ್ತೀನಿ. ಸೊ ಇಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದೆ. ಎಷ್ಟು ಬಿಸಿಲಿದೆ ಅಂದರೆ 2 ಟೈಮ್ಸ್ ಹಾಕಿದ್ರೂ ನೀರು ಸಾಕಾಗೋದಿಲ್ಲ, ಅಷ್ಟು ಬಿಸಿಲಿದೆ. ಸೊ ಫಸ್ಟು ಮೊದಲು ಕೋಕೋ ಪಿಟ್ನ ತಂದು ಹಾಕಬೇಕು ಗಿಡಗಳಿಗೆಲ್ಲ. ಈ ಬಿಸಿಲಲ್ಲಿ ತುಂಬ ಇದಾಗಿಬಿಡುತ್ತೆ, ಒಣಗೋಗೋ ಚಾನ್ಸಸ್ ಇರುತ್ತೆ. ನೀರು ಹಾಕಲಿಲ್ಲ ಅಂದರೆ ಪಾಪ ತಡೆಯೋಕ್ಕೆ ಶಕ್ತಿನೇ ಇರೋದಿಲ್ವೇ ನಾವಕ್ಕೆ, ಅಷ್ಟು ಬಿಸಿಲಿದೆ. ಈ ಒಂದೇ ದಿವಸಕ್ಕೇ ಅಷ್ಟು ಡ್ರೈ ಆಗಿಬಿಟ್ಟಿರುತ್ತೆ ನೀರು. ಸೊ ಮಗಳು ಬಟ್ಟೆ ಎಲ್ಲ ವಾಶ್ ಮಾಡಿದ್ನ ಒಣಗಾಕ್ತಾ ಇದ್ಲು, ನಾನು ಈ ಕಡೆ ಸೈಡು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೆ. ಸೊ ನಾನು ಲಾಸ್ಟ್ ಟೈಮಲ್ಲಿ ಆನ್ಲೈನಲ್ಲಿ ತರಿಸಿರ್ತಕ್ಕಂಥ
ದಲ್ಲಿ ಇವಾಗ ಚಿಗುರು ಬಂದಿದೆ. ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದು ಸ್ಟಾರ್ ಫ್ರೂಟು ಮತ್ತು ವಾಟರ್ ಆ್ಯಪಲ್ದು ಪ್ಲ್ಯಾಂಟ್ ಹಾಕಿದ್ದು, ಮತ್ತು ಪಾಲಕ್ ಸೊಪ್ಪುದು ಹಾಕಿದೆ, ಪಾಲಕ್ಕು ಸಹ ಬಂದಿದೆ, ಮತ್ತು ಹರವೆ ಸೊಪ್ಪು, ಮತ್ತು ಇದು ಒಂದು ಸ್ಟಾರ್ ಫ್ರೂಟ್ ಪ್ಲ್ಯಾಂಟು ಅದು ಸಹ ಚಿಗುರು ಎಲ್ಲ ಚೆನ್ನಾಗಿ ಬಂದಿದೆ. ಸೊ ನನ್ನ ಆನ್ಲೈನಲ್ಲಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಆನ್ಲೈನಲ್ಲಿ ತರಿಸಿದ್ದು ಪರವಾಗಿಲ್ಲ, ವರ್ತ್ ಅಂತ ಅನ್ನಿಸ್ತು. ಸೊ ಚಿಗುರು ಬಂದಮೇಲೆ ಗಿಡ ಬಂದೇ ಬರುತ್ತೆ ಅನ್ನೋದೊಂದು ಗ್ಯಾರಂಟಿ ಇರುತ್ತೆ. ಸೊ ಇಲ್ಲಿ ನೋಡಿ, ನಾನು ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಇವು ಮಕ್ಳುಗಳು ಬಂದು ನಮ್ಮನೆ ರೆಂಟಲ್ಲಿರೋ ಅಂಥ ಅವ್ರ ಮಗ ಮತ್ತು ನನ್ನ ಮಗ ಇಬ್ಬರು ಬಂದು ಮೇಲ್ಗಡೆ ಗಾಡಿನ ವಾಶ್ ಮಾಡಿ ಅದಕ್ಕೆಲ್ಲ ಪೇಂಟ್ ಬಳಿಬಿಟ್ಟಿರ್ತಾರೆ ಮತ್ತು ವಾಶ್ ಮಾಡ್ಕೊಂಡು ಕೂತ್ಕೊಂಡಿರೋದು. ಸೊ ನಾನು ಕೆಲಸ ಮಾಡ್ತಾಯಿದ್ದೆ, ಅವರು ಪಾಪ ಅವ್ರು ಆಟ ಆಡ್ಕೊಳ್ತಿದ್ರು. ಅವನು ಇವನು ಯಾಕಾರ ರಜಾ ಕೊಡ್ತಾರೋ, ಭಾನುವಾರ ಸ್ಕೂಲ್ ಮಾಡಿದ್ರೆ ಸಾಕು. ಸೋಪು ಇನ್ನು ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲ ಸ್ವಲ್ಪ ಟೆರೆಸ್ ಮೇಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿದ್ದು ಅಂದರೆ ಮಧ್ಯಾಹ್ನದ ಊಟನೇ ಆಗಿತ್ತು. ಸುಮಾರು ಒಂದು 11-11:30ಗೆ ಊಟ ಮಾಡಿದ್ದು. ನಾನು ಸ್ವಲ್ಪ ಚಿಕನ್ ಇತ್ತು, ಚಿಕನ್ ಫ್ರೈ ಮತ್ತು ಸ್ವಲ್ಪ ದೋಸೆ. ಈ ದೋಸೆ ಮತ್ತು ಚಿಕನ್ ಫ್ರೈ ಎರಡೂ ಮಾಡಿಕೊಟ್ಟೆ. ಮಕ್ಕಳು ಮಧ್ಯಾಹ್ನ ಸುಮಾರು ಒಂದು 11:30ನೇ ಆಗೋಗ್ಬಿಟ್ಟಿತ್ತು ಪಾಪ ಅವರು ತಿನ್ನೋ ಟೈಮಿಗೆ. ಸೊ ಸಂಡೇ ಅಲ್ವಾ, ಯೂಶ್ವಲಿ ನಮ್ಮನೆ ಸಂಡೇ ಅಂತಂದರೆ ಸಾಕು, ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಮಾತ್ರ ಬೇಗ ಎಲ್ಲ ಕೆಲಸ ಆಗಿರುತ್ತೆ. ಸೊ ನಾವು ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅಂತಂದರೆ ಇದೇ ರೀತಿಯೇ ಲೇಟ್ ಆಗ್ತಿರುತ್ತೆ ಅಂತಲೇ ಹೇಳ್ಬೋದು. ತಿಂತಾರದು ಏನು ತಿಂತಾರದು ತೋರಿಸು. ಏನು ಲಡ್ಡು, ಏನು ಲಡ್ಡು ಅದು? ಹಾಂ, ಏಯ್ ಏನೇನು ಹೇಳ್ಬೇಡ. ಏನು ಲಡ್ಡು ಅದು? ಡ್ರೈ ಫ್ರೂಟ್ ಲಡ್ಡು. ಚೆನ್ನಾಯ್ತಾ? ಚೆನ್ನಾಯ್ತನಾ? ಚೆನ್ನಾಯ್ತಾ? ತಿನ್ನಬೇಕು, ತಿನ್ನು. ಡ್ರೈ ಫ್ರೂಟ್ಸ್ ಹಂಗೆ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಈ ಥರ ಮಾಡಿಕೊಡ್ತಿರೋದು. ತಿನ್ನು, ಚೆನ್ನಾಗಿರುತ್ತೆ ಅಲ್ವಾ? ಅಲ್ಲಿ ಬರುತ್ತೆ, ತಿನ್ನಿರು. ಇದು ಲಡ್ಡು ತಿಂದರೆ ಬರುತ್ತೆ, ತಿನ್ನು. ಚೆನ್ನಾಗಿದೆಯಾ ಲಡ್ಡು? ಹೇಗಿದೆ? ಹಾಂ, ಚೆನ್ನಾಯ್ತಾ? ಡೈಲಿ ಒಂದೊಂದು ತಿನ್ನಬೇಕು. ಸ್ಟ್ರಾಂಗ್ ಆಗಬೇಕಲ್ಲ ನೀನು, ಅದಕ್ಕೆ. ತನುಷ್ನ ಓದಿಸೋದಕ್ಕೆ ಕೂರಿಸ್ಕೊಂಡಿದ್ದೆ. ಸೊ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು, ಹಾಗಾಗಿ ಟೀ ಮಾಡ್ಕೊಳ್ತಿದ್ದೆ. ಸೊ ನಂಗೆ ಏನಾದ್ರು ಟೀ ಕುಡಿಬೇಕು ಅಂತಂದರೆ ಸೊ ಟೈಮಿಂಗ್ಸು ಅದೆಲ್ಲ ಏನೂ ನೋಡೋದಿಲ್ಲ, ಜಸ್ಟ್ ಸಣ್ಣದಾಗಿ ಸ್ವಲ್ಪ ಮಾಡಿಕೊಂಡು ಕುಡಿತೀನಿ. ಸೊ ನಾವು ಯೂಶ್ವಲಿ ಡೈಲಿ ಕೆಲಸ ಮಾಡೋದ್ರಿಂದ ನಿದ್ದೆ ಬರೋದಿಲ್ಲ. ಸಂಡೇ ನಿದ್ದೆ ಮಾಡೋಣ ಅಂತ ಅಂದ್ಕೊಳ್ತೀನಿ, ಬಟ್ ನಿದ್ದೆ ಬರೋದಿಲ್ಲ. ಮಗನಿಗೆ ಸ್ವಲ್ಪ ಹೇಳ್ಕೊಡೋಣ ಅಂತ ಕೂರಿಸ್ಕೊಂಡಿದ್ದೆ. ನಾನು ಸ್ವಲ್ಪ ಕುಚ್ಚು ಕಟ್ಕೊಂಡು ಕೂತ್ಕೊಂಡಿದ್ದೆ. ಸೊ ಕುಚ್ಚು ಫಿನಿಶಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅವನಿಗೂ ಒಂದು ಕಡೆ ಸೈಡು ಯುಟಿ ಇತ್ತು, ಹಾಗಾಗಿ ಅವ್ನಿಗೊಂದು ಸ್ವಲ್ಪ ಹೇಳ್ಕೊಡೋಣ ಅಂತ. ಅಟ್ಲೀಸ್ಟ್ 1 hour ಕೂತ್ಕೊಂಡು ಹೇಳ್ಕೊಂಡ್ಕೊಟ್ರೆ ಹೋಗುತ್ತೆ ತಲೆಗೆ ಅಂದ್ಕೊತೀನಿ. ಬಟ್ ಅವ್ನು ಕೂತ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಆದ್ರೂ ಕಷ್ಟಪಟ್ಟು ಕೂರಿಸ್ಕೊಂಡಿರ್ತೀನಿ. ಕೂತ್ಕೊಂಡು ಅಷ್ಟು ಹೇಳ್ಕೊಟ್ರು ಒಂದು ಟೈಮು ಮರ್ತೋಗ್ಬಿಟ್ಟಿರ್ತಾನೆ. ಮತ್ತು ಆಟಾಡೋ ಮಕ್ಕಳಲ್ವ, ಎಷ್ಟು ಕಂಟ್ರೋಲ್ ಮಾಡಿದ್ರೂ ಅವರು ಕೈಗೆ ಸಿಗೋದಿಲ್ಲ. ಹುಟ್ಟುತ್ತದೆ. ಕಾವೇರಿ ನದಿಯ ದೊಡ್ಡ ಅಣೆಕಟ್ಟು ಹೆಸರೇನು? ಶಿವನ ಸಮುದ್ರ ಅಲ್ಲ, ಅದು ಇದು ವಿದ್ಯುತ್ ಉತ್ಪಾದನೆ ಮಾಡೋದು. ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ. ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ? ಹರಿದು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಸೊ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹಾಕಿದೆ. ಸೊ ತುಂಬ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದು ಒಂದು ಧಾರೆ ಮುಹೂರ್ತದ ಸೀರೆ ಆಗಿದ್ದರಿಂದ ತುಂಬಾ ಚೆನ್ನಾಗಿತ್ತು. ಇದೊಂದು ಎಲ್ಲ ಅಂದರೆ ತುಂಬಾ ಸ್ವಲ್ಪ ಲೇಟ್ ಆಗುತ್ತೆ ಇದನ್ನು ಹಾಕೋದಕ್ಕೆ. ಸೊ ನೀಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಕೊಡಬೇಕು. ಇದಕ್ಕೆ ಎಲ್ಲ ಸ್ಟೋನು ಮತ್ತು ಇದು ಬರುತ್ತಲ್ಲ ಚೈನ್ ಬೀಡ್ಸು ಅದೆಲ್ಲ ಹಾಕಿ ಮಾಡೋ ಅಂಥದ್ದು. ಮತ್ತು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಮಾಡಿ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ನಿಧಾನಕ್ಕೆ ಬಾಕ್ಸ್ ಮಾಡಿ ಅವ್ರು ಯಾವ್ದು ಬಾಕ್ಸಲ್ಲಿ ಕೊಟ್ಟಿದ್ರು ಆ ಬಾಕ್ಸ್ಗೆ ಹಾಕಿ ಕೊಡೋಣ ಅಂತ ಹೇಳಿ ಅದರೊಳಗೆ ಎತ್ತಿಟ್ಟೆ. ಸೊ ನಂತರ ನಂದು ಇದು ಕೆಲಸ ಎಲ್ಲ ಮುಗಿದಿತ್ತು. ಸೊ ಸಂಡೇ ಅಲ್ವಾ, ಈವ್ನಿಂಗು ಮತ್ತೆ ಅಮ್ಮನ ಮನೆಗೆ ಹೋಗಿದ್ವಿ. ಸೊ ತಮ್ಮನ ಮಗಳು ಎಲ್ಲ ಹೊರಗಡೆ ಹೋಗ್ತಿದ್ಲು. ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ಸಂಡೇಯ ವಿಡಿಯೋ ಮತ್ತು ಸ್ಯಾಟರ್ಡೇ ವಿಡಿಯೋ ಎಲ್ಲ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಹುಷಾರು ಹುಷಾರು. ಏನಾಯ್ತು ನಿನ್ಗೆ?